ಬಂಗಾರಪ್ಪ ಬಡಾವಣೆ ರಾಯಗುಡ್ದವರು ನಾವು ಸುಮಾರು ವರ್ಷದಿಂದ ಸುಮಾರು ಒಂದು 30-35 ವರ್ಷದಿಂದ ಇಲ್ಲೇ ಇದ್ದೀವಿ. ಸನಾತ ಕಾಲದಿಂದ ಇಲ್ಲಿ ದೇವಸ್ಥಾನ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ. ಇಲ್ಲಿ ಕಸ ಕಡ್ಡಿ ಬಾಳ ಹಾಕ್ತಿದ್ದ ಕಾರಣದಿಂದ ನಾವೇನ್ ಮಾಡಿದ್ವಿ, ಬಹಳ ದಿವಸದಿಂದ ಹಿಂಗೆ ಮಾಡ್ತಾರೆ ಅಂತೇಳಿ ಒಂದು ಗಣಪತಿ ಮತ್ತೆ ನಾಗ ದೇವ್ರ ಕಲ್ಲನ್ನ ತಂದು ನಾವು ಪ್ರತಿಷ್ಠಾಪನೆ ಮಾಡಿದ್ವಿ. ಬಹಳ ಸುಮಾರು ಒಂದು 2.5-3 ತಿಂಗಳು ಆಯ್ತು ಪೂಜೆ ಮಾಡ್ಕೊಂತ ಇದ್ವಿ. ಇವತ್ತಿನ ದಿನ ನಾವು ಹುಡುಗರೆಲ್ಲ ಕೆಲ್ಸಕ್ಕೆ ಹೋಯ್ದ್ವಿ, ಕೂಲಿ ಕೆಲ್ಸಕ್ಕೆ ಹೋಯ್ದ್ವಿ. ಐನೂರ ಹತ್ರ ಕೆಲ್ಸಕ್ಕೆ ಹೋಯ್ದ್ವಿ. ಇಲ್ಲಿ ಒಂದು ಕಬ್ಬಣದ ಲಾರಿ ಸಿಕ್ಕಂಡಿತ್ತು. ಸುಮಾರು ಒಂದೂವರೆ ತಿಂಗಳು 2 ತಿಂಗಳಿಂದ ಇಲ್ಲಿ ಡೈಲಿ ಎದುರುಗಡೆ ಮನೆ ಬಂದು ಡ್ರಿಂಕ್ಸ್ ಮಾಡ್ತಿದ್ದಾರೆ. ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಸುಮಾರು ಡ್ರಿಂಕ್ಸ್ ಮಾಡ್ಬೇಕಾದ್ರೆ ಅವ್ರ ಹೆಣ್ಮಕ್ಳು ಏನ್ ಮಾಡಿದ್ದಾರೆ, ಇಲ್ಲಿ ಲಾರಿ ಸಿಕ್ಕಂಡಿದ್ದ ಕಾರಣದಿಂದ ಇಲ್ಲೇ ಇದ್ರು. ಅವ್ರು ನೋಡ್ಕೊಂತ ಇರ್ಬೇಕಾದ್ರೆ ಲಾರಿ ಮಧ್ಯದಲ್ಲಿ ಅವನೇನ್ ಮಾಡಿದಾನೆ, ಇಲ್ಲಿ ಗೇಟ್ ಹಾರಿ ಒಳಗಡೆ ಹೋಗಿ ಫಸ್ಟ್ ಗಣೇಶನ ವಿಗ್ರಹಕ್ಕೆ ಜಾಡ್ಸೋದಿದ್ದು ಅದೇನಾಗಿದೆ, ಒಂದು 6-6:30 ಟೈಮ್ ಆಗಿತ್ತು. ಒಂದು ಜಾಡ್ಸೋದ ಕಾರಣದಿಂದ ಗಣಪತಿ ಅದು ಅಲ್ಲಾಡ್ಲಿಲ್ಲ, ಸೇಕ್ ಆಗ್ಲಿದ್ದಕ್ಕೆ ಪಕ್ಕದಲ್ಲಿ ನಾಗಶೇಷನ್ ಕಲ್ಲಿ ಜಾಡ್ಸೋದಿದ್ದ ಕಾರಣ ನಾಗಶೇಷ ಕಲ್ಲು ಕಿತ್ಕೊಂಡಿದ್ದ ಕಲ್ಲನ್ನ ಚರಂಡಿಗೆ ಹಾಕಿದಾನೆ. ಚರಂಡಿ ಹಾಕಿದ್ಮೇಲೆ ಹೆಣ್ಮಕ್ಳೆಲ್ಲ ಈ ತರ ಎಲ್ಲ ಏನಕ್ಕೆ ಮಾಡ್ತೀಯ ನೀನು ನಮ್ ದೇವರಿಗೆಲ್ಲ ಈ ತರ ಮಾಡ್ತೀಯಲ್ಲ ಏನಕ್ಕೆ ಅಂತ ಕೇಳಿದಾಗ, ನಾವು ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಮನೆ ದೇವ್ರು ನೋಡ್ಬೇಕು ಅನ್ನೋದು ನಮಗೆ ಏನಿದೆ, ನಾವು ನಿಮ್ ದೇವ್ರಿಗೆ ನೋಡ್ಬೇಕ ಅಂತೇಳಿ ಸುಮಾರು ಹೆಣ್ಮಕ್ಳ ಜೊತೆ ಎಲ್ಲ ಗಲಾಟೆ ಮಾಡಿ ಗುದ್ದಾಡಿ ಜಗಳ ಮಾಡಿ ಹೋಗಿದ್ದಾನೆ ಸರ್. ಮನೆ ಕಟ್ತಿರೋರು ಗೊತ್ತಿಲ್ಲ ಸರ್. ಸಿದ್ದಿಕ್ ಲಾಯರ್ ಅಂತ. ಈ ತರ ಕೆಲಸ ಮಾಡ್ತೀರಾ? ಲಾಯರ್ ಅನ್ನೋದು ಗೊತ್ತಿಲ್ಲ ಸರ್ ನಮಗೆ. ಲಾಯರ್ ಅಂತ ಹೇಳ್ತಾರೆ, ಲಾಯರ್ ಅನ್ನೋದು ನಮಗೆ ಗೊತ್ತಿಲ್ಲ ಅವರು. ಆಮೇಲೆ ಅವ್ರ ಜೊತೆ ಇನ್ನೊಬ್ರು ಯಾರು ದೊಡ್ಡಪ್ಪ ರಾಮತುಲ್ಲಾ ಅಂತೇಳಿ ಅವ್ರ ಜೊತೆ ಬಂದವರು, ಅವ್ರ ಪಿ ಎ ಅಂತೆ. ಅವ್ರ ಜೊತೆ ಬಂದವರು ಉದ್ದಕ್ಕಿದ್ದಾರೆ. ಅವ್ರು ನೋಡಿಲ್ಲ. ವಿಡಿಯೋ ಆಗಿದೆ, ವಿಡಿಯೋ ಎಲ್ಲ ನೋಡಿದಿರಲ್ಲ. ಅವ್ರು ಸುಮಾರು ಒಂದು 2-3 ಜನ 3-4 ಜನ ಇದ್ರು. 3 ಜನ ಇದ್ರು ಅನ್ಸುತ್ತೆ. ಅದ್ರ ವಿಡಿಯೋದಲ್ಲಿ ಕಾಣತ್ತಲ್ಲ ಸರ್. ಇಲ್ಲ ಸರ್, ನಾವ್ ಇವತ್ತು ನೋಡಿಲ್ಲ. ಅಂದ್ರೆ ಈ ಮನೆ ಅವರು ಕಟ್ಟಿದಾರಲ್ಲ, ಅವ್ರಿಗೆ ಮಾತ್ರ ನೋಡಿದ್ವಿ ನಾವು. ಪಿ ಅಂದಾರಲ್ಲ, ಅವ್ರು ಯಾವಾಗಲೂ ಹೋಗ್ತಾ ಬರ್ತಾ ಇದ್ರು. ಆಮೇಲೆ ಸುಮಾರು ಒಂದು ತಿಂಗಳಾಯ್ತು ಸರ್ ಅವರು ಡೈಲಿ ಬರೋದು, ಡ್ರಿಂಕ್ಸ್ ಮಾಡೋದು ಮಾಡ್ತಾ ಇದ್ರು. ಆದ್ರೂ ನಾವು ಅವ್ರಿಗೆ ಏನು ಅಂತ ನಾವೇನು ಕೇಳ್ತಿರ್ಲಿಲ್ಲ. ಇವತ್ತು ಮಾತ್ರ ಆ ತರ ಆಗಿದೆ. ಸುಮಾರು ಒಂದು 3 ತಿಂಗಳಾಯ್ತು ಸರ್. ಈಗ ಡೈಲಿ ಪೂಜೆ ಮಾಡ್ತೀವಿ ನಾವೇ. ಬಡು ಇದರಿಂದ ನಮ್ಮಲ್ಲಿ ಏನಾಗುತ್ತೆ ಅಷ್ಟನ್ನು ಮಾತ್ರ ಕಲೆಕ್ಟ್ ಮಾಡಿ ಡೈಲಿ ಪೂಜೆ ಮಾಡ್ತೀವಿ. ನಮಗೇನಿಲ್ಲ ಸರ್, ಅದನ್ನ ಆತರ ಆಗಿದೆ ಅಲ್ಲ. ನಮಗೊಂದು ದಯವಿಟ್ಟು ನಮಗೆ ಗಣಪತಿ ಒಂದು ಆತರ ಆಗಿದೆ. ನಮಗೆ ದೇವಸ್ಥಾನ ಒಂದು ಇದು ಮಾಡ್ಕೊಡ್ಲಿಕ್ಕೆ ನಮಗೆ ಮಾಡಿದ್ರೆ ಸಾಕು. ಆಮೇಲೆ ಇಲ್ಲಿ ಈ ತರ ಎಲ್ಲ ಆಗ್ತಾ ಇರತ್ತೆ. ನಾವು ಈ ತರ ಎಲ್ಲ ಆಗಕ್ಕೆ ನಾವು ಸ್ಟೇಷನ್ ಅಲ್ಲಿ ಸುಮಾರು ಬಹಳ ದಿವಸದಿಂದಾನು ನಾವು ಗ್ರಾಮಾಂತರ ಸ್ಟೇಷನ್ ಅಲ್ಲಿ ಫೋನ್ ಮಾಡ್ತಾ ಇರ್ತೀವಿ. ಸರ್ ಇಲ್ಲಿ ಈ ತರ ಆಗ್ತಾ ಇರತ್ತೆ, ಈ ತರ ಇಲ್ಲ. ಸುಮಾರು ಬಹಳ ಜನ ಹುಡುಗರು ಇಲ್ಲಿ ಅಲ್ಲಿ ಮುಂದೆ ಗಾಂಜಾ ಹೊಡಿಯಕ್ ಬರ್ತಾರೆ, ಡ್ರಿಂಕ್ಸ್ ಮಾಡ್ಕೊಂಡ್ ಬರ್ತಾರೆ. ಹಿಂಗಾಗಿ ನಾವು ಬಹಳ ಸಲ ಹೇಳಿದೀವಿ. ಅವ್ರು ಏನಂತಾರೆ, ಬರ್ತಾರೆ ನೋಡ್ತಾರೆ, ಎಲ್ಲ ಮಾಡ್ತಾರೆ. ಅವ್ರು ಒಬ್ರು ಸಿಗಲ್ಲ, ಎಲ್ಲ ಓಡೋಗ್ತಾರೆ. ಇವತ್ತು ಅಧಿಕಾರಿಗಳು ಬಂದಿದ್ರು ಸರ್, FIR ಹಾಕೋಣ, ನೋಡೋಣ, ಮಾತಾಡ್ತೀವಿ, ಅವ್ರನ್ನ ಕರೆ ಕಳಿಸ್ತೀವಿ. ಅವ್ರನ್ನ ಏನಾಗುತ್ತೆ ಅದನ್ನ ಮುಂದಿನ ಏನ್ ಕಾರ್ಯಕ್ರಮ ಇದೆ ಅದು ಏನ್ ನಡೆಯುತ್ತೆ ನಾವು ನೋಡ್ಕೊಂತೀವಿ ಅಂತ ಹೇಳಿದ್ರು. ನನ್ನ ಹೆಸರು ಮಲ್ಲೇಶ್ ಅಂತ. ನಾವು ಬಂಗಾರಪ್ಪ ಬಡಾವಣೆ ರಾಯಗುಡ್ದವರು ನಾವು ಸುಮಾರು ಒಂದು 30-35 ವರ್ಷದಿಂದ ಇಲ್ಲೇ ಇದ್ದೀವಿ. ಸನಾತ ಕಾಲದಿಂದ ಇಲ್ಲಿ ದೇವಸ್ಥಾನ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ. ಇಲ್ಲಿ ಕಸ ಕಡ್ಡಿ ಬಾಳ ಹಾಕ್ತಿದ್ದ ಕಾರಣದಿಂದ ನಾವೇನ್ ಮಾಡಿದ್ವಿ, ಬಹಳ ದಿವಸದಿಂದ ಹಿಂಗೆ ಮಾಡ್ತಾರೆ ಅಂತೇಳಿ ಒಂದು ಗಣಪತಿ ಮತ್ತೆ ನಾಗ ದೇವ್ರ ಕಲ್ಲನ್ನ ತಂದು ನಾವು ಪ್ರತಿಷ್ಠಾಪನೆ ಮಾಡಿದ್ವಿ. ಬಹಳ ಸುಮಾರು ಒಂದು 2.5-3 ತಿಂಗಳು ಆಯ್ತು ಪೂಜೆ ಮಾಡ್ಕೊಂತ ಇದ್ವಿ. ಇವತ್ತಿನ ದಿನ ನಾವು ಹುಡುಗರೆಲ್ಲ ಕೆಲ್ಸಕ್ಕೆ ಹೋಯ್ದ್ವಿ, ಕೂಲಿ ಕೆಲ್ಸಕ್ಕೆ ಹೋಯ್ದ್ವಿ. ಐನೂರ ಹತ್ರ ಕೆಲ್ಸಕ್ಕೆ ಹೋಯ್ದ್ವಿ. ಇಲ್ಲಿ ಒಂದು ಕಬ್ಬಣದ ಲಾರಿ ಸಿಕ್ಕಂಡಿತ್ತು. ಸುಮಾರು ಒಂದೂವರೆ ತಿಂಗಳು 2 ತಿಂಗಳಿಂದ ಇಲ್ಲಿ ಡೈಲಿ ಎದುರುಗಡೆ ಮನೆ ಬಂದು ಡ್ರಿಂಕ್ಸ್ ಮಾಡ್ತಿದ್ದಾರೆ. ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಸುಮಾರು ಡ್ರಿಂಕ್ಸ್ ಮಾಡ್ಬೇಕಾದ್ರೆ ಅವ್ರ ಹೆಣ್ಮಕ್ಳು ಏನ್ ಮಾಡಿದ್ದಾರೆ, ಇಲ್ಲಿ ಲಾರಿ ಸಿಕ್ಕಂಡಿದ್ದ ಕಾರಣದಿಂದ ಇಲ್ಲೇ ಇದ್ರು. ಅವ್ರು ನೋಡ್ಕೊಂತ ಇರ್ಬೇಕಾದ್ರೆ ಲಾರಿ ಮಧ್ಯದಲ್ಲಿ ಅವನೇನ್ ಮಾಡಿದಾನೆ, ಇಲ್ಲಿ ಗೇಟ್ ಹಾರಿ ಒಳಗಡೆ ಹೋಗಿ ಫಸ್ಟ್ ಗಣೇಶನ ವಿಗ್ರಹಕ್ಕೆ ಜಾಡ್ಸೋದಿದ್ದು ಅದೇನಾಗಿದೆ, ಒಂದು 6-6:30 ಟೈಮ್ ಆಗಿತ್ತು. ಒಂದು ಜಾಡ್ಸೋದ ಕಾರಣದಿಂದ ಗಣಪತಿ ಅದು ಅಲ್ಲಾಡ್ಲಿಲ್ಲ, ಸೇಕ್ ಆಗ್ಲಿದ್ದಕ್ಕೆ ಪಕ್ಕದಲ್ಲಿ ನಾಗಶೇಷನ್ ಕಲ್ಲಿ ಜಾಡ್ಸೋದಿದ್ದ ಕಾರಣ ನಾಗಶೇಷ ಕಲ್ಲು ಕಿತ್ಕೊಂಡಿದ್ದ ಕಲ್ಲನ್ನ ಚರಂಡಿಗೆ ಹಾಕಿದಾನೆ. ಚರಂಡಿ ಹಾಕಿದ್ಮೇಲೆ ಹೆಣ್ಮಕ್ಳೆಲ್ಲ ಈ ತರ ಎಲ್ಲ ಏನಕ್ಕೆ ಮಾಡ್ತೀಯ, ನೀನು ನಮ್ ದೇವರಿಗೆಲ್ಲ ಈ ತರ ಮಾಡ್ತೀಯಲ್ಲ ಏನಕ್ಕೆ ಅಂತ ಕೇಳಿದಾಗ, ನಾವು ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಮನೆ ದೇವ್ರು ನೋಡ್ಬೇಕು ಅನ್ನೋದು ನಮಗೆ ಏನಿದೆ, ನಾವು ನಿಮ್ ದೇವ್ರಿಗೆ ನೋಡ್ಬೇಕ ಅಂತೇಳಿ ಸುಮಾರು ಹೆಣ್ಮಕ್ಳ ಜೊತೆ ಎಲ್ಲ ಗಲಾಟೆ ಮಾಡಿ ಗುದ್ದಾಡಿ ಜಗಳ ಮಾಡಿ
ಹೋಗಿದ್ದಾನೆ ಸರ್. ಯಾರು ಈ ಮನೆ ಕಟ್ತಾರೆ ಯಾರು? ಮನೆ ಕಟ್ತಿರೋರು ಗೊತ್ತಿಲ್ಲ ಸರ್. ಸಿದ್ದಿಕ್ ಲಾಯರ್ ಅಂತ. ಲಾಯರ್ ಈ ತರ ಕೆಲಸ ಮಾಡ್ತೀರಾ? ಲಾಯರ್ ಅನ್ನೋದು ಗೊತ್ತಿಲ್ಲ ಸರ್ ನಮಗೆ. ಲಾಯರ್ ಅಂತ ಹೇಳ್ತಾರೆ. ಲಾಯರ್ ಅನ್ನೋದು ನಮಗೆ ಗೊತ್ತಿಲ್ಲ ಅವರು. ಆಮೇಲೆ ಅವ್ರ ಜೊತೆ ಇನ್ನೊಬ್ರು ಯಾರು ದೊಡ್ಡಪ್ಪ ರಾಮತುಲ್ಲಾ ಅಂತೇಳಿ ಅವ್ರ ಜೊತೆ ಬಂದವರು PA. ಅವ್ರ PA ಅಂತೆ. ಅವ್ರ ಜೊತೆ ಬಂದವರು ಉದ್ದಕ್ಕೆ ಅದು ಉದ್ದಕ್ಕಿದ್ದಾರೆ. ಅವರು ಉದ್ದಕ್ಕಿದ್ದಾರೆ. ಅವ್ರು ನೋಡಿಲ್ಲ. ವಿಡಿಯೋ ಆಗಿದೆ. ವಿಡಿಯೋ ಎಲ್ಲ ನೋಡಿದಿರಲ್ಲ. ಅವರು ಸುಮಾರು ಒಂದು 2-3 ಜನ 4 ಜನ ಇದ್ರು. 3 ಜನ ಇದ್ರು ಅನ್ಸುತ್ತೆ. ಅದ್ರ ವಿಡಿಯೋದಲ್ಲಿ ಇದೆ. ವಿಡಿಯೋದಲ್ಲಿ ಕಾಣತ್ತಲ್ಲ ಸರ್. ಇಲ್ಲ ಸರ್, ನಾವ್ ಇವತ್ತು ನೋಡಿಲ್ಲ. ಅಂದ್ರೆ ಈ ಮನೆ ಅವರು ಕಟ್ಟಿದಾರಲ್ಲ ಅವ್ರಿಗೆ ಮಾತ್ರ ನೋಡಿದ್ವಿ ನಾವು. PA ಅಂದಾರಲ್ಲ ಅವ್ರು ಯಾವಾಗಲೂ ಹೋಗ್ತಾ ಬರ್ತಾ ಇದ್ರು. ಆಮೇಲೆ ಸುಮಾರು ಒಂದು ತಿಂಗಳಾಯ್ತು ಸರ್. ಅವರು ಡೈಲಿ ಬರೋದು, ಡ್ರಿಂಕ್ಸ್ ಮಾಡೋದು ಮಾಡ್ತಾ ಇದ್ರು. ಆದ್ರೂ ನಾವು ಅವ್ರಿಗೆ ಏನು ಅಂತ ನಾವೇನು ಕೇಳ್ತಿರ್ಲಿಲ್ಲ. ಇವತ್ತು ಮಾತ್ರ ಆ ತರ ಆಗಿದೆ. ಸುಮಾರು ಒಂದು 3 ತಿಂಗಳಾಯ್ತು ಸರ್. ಈಗ ಡೈಲಿ ಪೂಜೆ ಮಾಡ್ತೀವಿ ನಾವೇ. ಬಡು ಇದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಅಷ್ಟನ್ನು ಮಾತ್ರ ಕಲೆಕ್ಟ್ ಮಾಡಿ ಡೈಲಿ ಪೂಜೆ ಮಾಡ್ತೀವಿ. ನಮಗೇನಿಲ್ಲ ಸರ್, ಅದನ್ನ ಆ ತರ ಆಗಿದೆಯಲ್ಲ ನಮಗೊಂದು ದಯವಿಟ್ಟು ನಮಗೆ ಗಣಪತಿ ಒಂದು ಆ ತರ ಆಗಿದೆ. ನಮಗೆ ಆ ದೇವಸ್ಥಾನ ಒಂದು ಇದು ಮಾಡ್ಕೊಡ್ಲಿಕ್ಕೆ ನಮಗೆ ಮಾಡಿದ್ರೆ ಸಾಕು. ಆಮೇಲೆ ಇಲ್ಲಿ ಈ ತರ ಎಲ್ಲ ಆಗ್ತಾ ಇರತ್ತೆ. ನಾವು ಈ ತರ ಎಲ್ಲ ಆಗಕ್ಕೆ ನಾವು ಸ್ಟೇಷನ್ ಅಲ್ಲಿ ಸುಮಾರು ಬಹಳ ದಿವಸದಿಂದಾನು ನಾವು ಗ್ರಾಮಾಂತರ ಸ್ಟೇಷನ್ ಅಲ್ಲಿ ಫೋನ್ ಮಾಡ್ತಾ ಇರ್ತೀವಿ. ಸರ್ ಇಲ್ಲಿ ಈ ತರ ಆಗ್ತಾ ಇರತ್ತೆ, ಈ ತರ ಇಲ್ಲ. ಸುಮಾರು ಬಹಳ ಜನ ಹುಡುಗರು ಇಲ್ಲಿ ಅಲ್ಲಿ ಮುಂದೆ ಗಾಂಜಾ ಹೊಡಿಯಕ್ ಬರ್ತಾರೆ, ಡ್ರಿಂಕ್ಸ್ ಮಾಡ್ಕೊಂಡ್ ಬರ್ತಾರೆ. ಹಿಂಗಾಗಿ ನಾವು ಬಹಳ ಸಲ ಹೇಳಿದೀವಿ. ಅವ್ರು ಏನಂತಾರೆ, ಬರ್ತಾರೆ ನೋಡ್ತಾರೆ, ಎಲ್ಲ ಮಾಡ್ತಾರೆ. ಅವ್ರು ಒಬ್ರು ಸಿಗಲ್ಲ, ಎಲ್ಲ ಓಡೋಗ್ತಾರೆ. ಇವತ್ತು ಅಧಿಕಾರಿಗಳು ಬಂದಿದ್ರು ಸರ್. FIR ಹಾಕೋಣ, ನೋಡೋಣ, ಮಾತಾಡ್ತೀವಿ. ಅವ್ರನ್ನ ಕರೆ ಕಳಿಸ್ತೀವಿ. ಅವ್ರನ್ನ ಏನಾಗುತ್ತೆ ಅದನ್ನ ಮುಂದಿನ ಏನ್ ಕಾರ್ಯಕ್ರಮ ಇದೆ ಅದು ಏನ್ ನಡೆಯುತ್ತೆ ನಾವು ನೋಡ್ಕೊಂತೀವಿ ಅಂತ ಹೇಳಿದ್ರು. ನನ್ನ ಹೆಸರು ಮಲ್ಲೇಶ್ ಅಂತ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾವುದು ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಆದ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತಿರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.